ಯಾಕಪ್ಪ ನೀನು ತಪ್ಪಿದೆ ಅಂತ ಯಾರು ಹೇಳಿದ್ರು ನಿಮಗೆ? ಒಳ್ಳೆ ಕಥೆ ಇತ್ತು. ಇನ್ನೂ ಡಿಸೈಡ್ ಆಗಿಲ್ಲ. ನಾನು ಹೇಳಲ್ವಲ್ಲ ನಿಮಗೆ, ನೀವು ಬರೀತಾ ಇರೋದು, ನೀವು ಹೇಳಿಕೆಯನ್ನು ಕೊಡ್ತಾ ಇರೋದು. ನಾನು ಹೇಳ್ತಾ ಇದ್ದೀನಲ್ವಾ, ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಕೊಟ್ಟಿದ್ರ ಬಗ್ಗೆನೇ ತೃಪ್ತಿ ಇಲ್ದಲ್ಲಿ ನನಗೆ ಇನ್ನೂ ಜಾಸ್ತಿ ಬೇಕು 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 ಆ ತರ ಕೇಳುವಂತ ಜಾಯಮಾನ ನಂದಲ್ಲ. ನಾನಿಲ್ಲಿ ಭಾವನಾತ್ಮಕ. ನಾನು ಮೊನ್ನೆನೂ ಕೂಡ ನೀವು ಅದಕ್ಕೆ ನೀವು ಪತ್ರಕರ್ತರಾಗಿ ನಿಮ್ಮ ವೃತ್ತಿಲಿ ನಿಮಗಿಂತಲೂ ನಾನು ಪಾಪ್ಯುಲರ್, ನಿಮಗಿಂತಲೂ ಬಹಳ ಎಫಿಷಿಯಂಟ್ ಆಗಿ ನಾನು ಪತ್ರಕರ್ತನಾಗಿ ಈ ಕ್ಷೇತ್ರಕ್ಕೆ ಬಂದಿರೋನು. ಅದಕ್ಕೆ ನೀವು ನಾನಾದ್ರ ಮ್ಯಾನಿಪುಲೇಟ್ ಮಾಡಕ್ ಹೋಗಬೇಡಿ, ಅದನ್ನ ಹೋಗಿ ನೋಡಿ. ನಾನು ಎಲ್ಲರಿಗೂ ನನ್ನ ಪತ್ರಕರ್ತ ಜೀವನದಲ್ಲಿ ಸೂ ರಮಾಕಾಂತ್ ಅವರಿಂದ ವಿಶ್ವೇಶ್ವರ ಭಟ್ರವರೆಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾನೆ ಬಂದಿದೆ. ವಿಜಯ್ ಸಂಕೇಶ್ವರ್ ಸಾಹೇಬ್ರ ಬಗ್ಗೆ ನಾನು ಧನ್ಯವಾದವನ್ನು ಯಾವತ್ತೂ ಹೇಳಕ್ಕಾಗಿರ್ಲಿಲ್ಲ. ಹಾಗೆ ಮಾತಾಡ್ತಾ ನಾನಿವತ್ತು ರಾಜಕಾರಣಿಯಾಗಿ ಇವತ್ತು ಬೆಳೆದು 2 ಸರಿ MP ಆಗಿ ಕೆಲಸವನ್ನು ಮಾಡುವಾಗ ನನಗೆ ಅವತ್ತು ಮೂರದಲ್ಲಿ ವೇದಿಕೆಯನ್ನು ಕೊಟ್ಟಂತವರು ಸಂಕೇಶ್ವರ್ ಸಾಹೇಬರು. ಅವರು ಮಾಲೀಕರಾಗಿ ನನ್ನ ಅವರ ಕಚೇರಿಯಲ್ಲಿ ಕೆಲಸ ಮಾಡುವ, ಅವರ ಪತ್ರಿಕೆಯಲ್ಲಿ ಬರೆಯುವಂತ ಒಬ್ಬ ಸಣ್ಣ ಅಂಕಣಕಾರನಿಗೆ ಕರೆ ಮಾಡಿಬಿಟ್ಟು ಅಷ್ಟು ದೊಡ್ಡ ಮಾಲೀಕರು ಬಹಳ ಚೆನ್ನಾಗಿ ಬರ್ದಿದ್ಯಾ ಅಂತ ಹೇಳಿದಾಗ ಅಷ್ಟು ನನ್ನ ಆತ್ಮಸ್ಥೈರ್ಯನ ಹೆಚ್ಚು ಮಾಡ್ತಿತ್ತು ಅಂತಂದಾಗ ಆ ಕ್ಷಣಕ್ಕೆ ಭಾವುಕಾದೆ. ನಾನು ಟಿಕೆಟ್ ವಿಷಯದಲ್ಲಿ ಭಾವುಕಾಗಿದ್ದೇನೆ ಇಲ್ಲ ನೋಡಿ. ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ, ಕೊಡದೇ ಇದ್ರು ಕೆಲಸ ಮಾಡ್ತೀನಿ. ನನಗೆ ಆ ಥರದ್ದೆಲ್ಲ ಇಲ್ಲ. ನಮಗೆ ನನ್ನ ಮೈಸೂರು ಕೊಡಗಿನ ಜನ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಇಷ್ಟು ಕಡೆ ಕರ್ನಾಟಕದಲ್ಲಿ 28 ಜನ MP ಗಳಲ್ಲಿ ಯಾವ MPಗೆ ನಮ್ಗೆ ಇದೇ ವ್ಯಕ್ತಿಗೆ ಟಿಕೆಟ್ ಕೊಡಿ ಅಂತ ಎಲ್ಲಿ ಹೋರಾಟ ನಡೀತಾ ಇದೆ? ಎಲ್ಲ ಟಿಕೆಟ್ ಪೆಂಡಿಂಗ್ ಎಲ್ಲ ಇದೆ. ಎಲ್ಲರೂ ಹೋರಾಟ ನಡೀತಿದ್ಯಾ? ಓನ್ಲಿ ಕೊಡಗು ಮೈಸೂರು MP ಕ್ಷೇತ್ರದಲ್ಲಿ ಮಾತ್ರ ಈ ಹೋರಾಟ ನಡೀತಾ ಇರೋದು. ಇಷ್ಟು ಪ್ರೀತಿ ಕೊಟ್ಟಿದಾರಲ್ಲ, ಇದಕ್ಕಿಂತ ಇನ್ನೇನ್ರಿ ಬೇಕು? ಏನ್ MP ಆಗಿ ಹುಟ್ಟಿದ್ನ ಅಥವಾ MP ಆಗಿ ಸಾಯ್ತಿನ? ಇಲ್ಲ ಅಲ್ವಾ? ಏನು ಸಿದ್ದರಾಮಯ್ಯನವ್ರ ಹೆಸರು ಕೆಡಿಸ್ಕೊಂಡು 2018ರಲ್ಲಿ ಸೋತಿದ್ದ? ಎದ್ರ ಹೆಸರು ಕೆಡಿಸ್ಕೊಂಡಿದ್ರಲ್ಲೇ ವಾಪಸ್ ಬಾದಾಮಿಂದ ಇಲ್ಲಿ ಓಡ್ ಬಂದಿದ್ದ? ಇವೆಲ್ಲ ಮಾತಾಡ್ಬಾರ್ದು ಹಿರಿಯ ರಾಜಕಾರಣಿ ಅವರು. ಅವ್ರ ಬಗ್ಗೆ ನನಗೆ ಹೇಳ್ತಾ ಹೋಗ್ಲ ಹಾಗಾದ್ರೆ? ಅವ್ರ ಚುನಾವಣೆಯಲ್ಲಿ ಎಷ್ಟು ಚುನಾವಣೆಯಲ್ಲಿ ಸೋತಿದ್ದಾರೆ? ನನಗೆ ಬಿಡಿ, ಟಿಕೆಟ್ ಕೊಟ್ಟು ಹೆಸರು ಕೆಡಿಸ್ಕೊಂಡ್ರೆ ಟಿಕೆಟ್ ಕೊಟ್ಟಾದ್ಮೇಲೆ ಗೆಲ್ತೀನ ಸೋಲ್ತೀನ ಅದ್ರ ಮೇಲೆ ನಿಂತಾಗುತ್ತೆ. ಒಬ್ಬ ಮನುಷ್ಯನ ಗೆಲುವು ಸೋಲಿದೆಯಲ್ಲ ಅವನ ಬಗ್ಗೆ ಜನ ಏನ್ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸಿದ್ದರಾಮಯ್ಯ ಜೀವನದಲ್ಲಿ ಎಷ್ಟು ಸರಿ ಸೋತಾರೆ? MP ಎಲೆಕ್ಷನ್ ಸೋತಾರೆ, MLA ಎಲೆಕ್ಷನ್ ಅಲ್ಲಿ ಸೋತಾರೆ, ಎಷ್ಟು ಎಲೆಕ್ಷನ್ ಅಲ್ಲಿ ಸೋತಿಲ್ಲ. ಸುಮ್ಮನೆ ಈ ತರ ಮಾತಾಡಬಾರ್ದು. ಅವರು ಹಿರಿಯ ನಾಯಕರಿದ್ದಾರೆ, ಅವರಿಗೂ ನಮಗೂ ಸೈದ್ಧಾಂತಿಕ ವಿರೋಧಗಳ ಹೊರತಾಗಿ ಸಿದ್ದರಾಮಯ್ಯನವ್ರ ಬಗ್ಗೆನೂ ಕೂಡ ನಂಗೆ ಅಪಾರವಾದಂಥ ಗೌರವ ಇದೆ, ಅವ್ರ ಬಗ್ಗೆನೂ ಪ್ರೀತಿ ಇದೆ. ಅವ್ರಿಗೂ ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ನಾನು ಅವ್ರ ಬಗ್ಗೆ, ನಮ್ಮ ಭಾಗದ ಮುಖ್ಯಮಂತ್ರಿ ಅಂತ ಅವ್ರ ಬಗ್ಗೆನೂ ನಂಗೆ ಅಭಿಮಾನ ಇದೆ. ಆದರೆ ಅವ್ರು ಆ ಥರ ಎಲ್ಲ ಮಾತಾಡಬಾರ್ದು. ಈಗ ಆಲ್ರೆಡಿ ಈಶ್ವರಪ್ಪ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊತಾ ಇದ್ದಾರಂತೆ. ನಿಮ್ಮ ಅಭಿಪ್ರಾಯ ಅಂತ? ಈಶ್ವರಪ್ಪ ಆಲ್ರೆಡಿ ಬಂಡಾಯ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ. ನಾನು ಮೋದಿಜಿಯವ್ರನ್ನ ಬಿಟ್ಟು ಅವ್ರ ಹೆಸರು ಹೇಳ್ಕೊಳ್ಳೋದಲ್ಲ. ನಾನು ಯಾವ ಕ್ಷೇತ್ರದಲ್ಲಿ ನನ್ನನ್ನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ. ಈ ಪಕ್ಷದ ನಾನು ಕಟ್ಟಾಳು. ಇವತ್ತು BJPನಲ್ಲಿ ಬಹಳ ಜನ ಇದ್ದಾರಲ್ವಾ, ಅವ್ರು ಯಾರು ಹಳೆ BJP ಅವರಲ್ಲ. ಆದರೆ ನಮ್ಮಪ್ಪ 1961ರಲ್ಲಿ OTC ಕ್ಯಾಂಪನ್ನ ನಾಗ್ಪುರದಲ್ಲಿ ಮಾಡಿದ್ರು. ನಮ್ಮಪ್ಪ 1968ರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ ಆಗಿ 10 ವರ್ಷ ಪಂಚಾಯಿತಿ ಚೇರ್ಮನ್ ಆಗಿದ್ದಂಥವ್ರು. ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ. ನಾನು ಈ ಪಕ್ಷನ ಬಿಟ್ಟು ಹೋಗೋದು, ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರಲ್ಲ. ನಾನು ಸಾಯೋವರೆಗೂ ಮೋದಿ ಭಕ್ತ. ಇಲ್ಲ, ಈ ಪಕ್ಷ, ಈ ಕಾರ್ಯಕರ್ತರು, ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡ್ದಿದ್ದಾರೆ. ನಾ ಹೇಳಿದ್ನಲ್ವಾ, ಸಾಯೋವರೆಗೂ ನಾನು ಮೋದಿ ಭಕ್ತ, ಸಾಯೋವರೆಗೂ ನಾನು BJP ಕಾರ್ಯಕರ್ತ. ಥ್ಯಾಂಕ್ ಯು.